ಆ್ಯಕ್ಚುಲಿ ನಾವೆಲ್ಲರೂ ಫ್ಯಾಟ್ ಆಗ್ತಿದ್ದೀವಿ, ಸ್ಟಮಕ್ ಮುಂದೆ ಬರ್ತಿದೆ ಅಂತೆಲ್ಲ ತುಂಬ ಯೋಚನೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಹೇಗೆ ಡಯಟ್ ಫಾಲೋ ಮಾಡಬೇಕು ಅಂದರೆ ಏನು ಮಾಡಿದ್ರೆ ನಾವು ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಫ್ಯಾಟ್ ಕಮ್ಮಿ ಮಾಡೋಕ್ಕೆ ಏನೇನು ಟಿಪ್ಸ್ನ ಫಾಲೋ ಮಾಡಿದ್ರೆ ನಾವು ಫ್ಯಾಟ್ ಕಮ್ಮಿ ಆಗೋಕ್ಕೆ ಆಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡಿ, ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಯಾಕೆ ಬೇಸಿಕಲಿ ಹೀಗೆ ಫ್ಯಾಟ್ ಆಗ್ತೀವಿ ಇಲ್ಲ ಬೇಗ ವೆಯ್ಟ್ ಗೇನ್ ಆಗ್ತೀವಿ ಅಂತ ಅಂದರೆ ಅದಕ್ಕೆ ತುಂಬ ರೀಸನ್ಸ್ ಇದೆ. ಫಸ್ಟ್ ನಂಬರ್ 1 ಏನು ರೀಸನ್ನು ಅಂತ ಅಂದರೆ ನಾವು ಒಂದು ಜಂಕ್ ಫುಡ್ ಔಟ್ಸೈಡ್ ತಿಂತೀವಿ ಜಾಸ್ತಿ. ಇವಾಗ ನಾವು ಪ್ರಾಪರ್ ಡಯಟ್ ಇಟ್ಕೊಂಡಿದ್ದರೆ ಜಂಕ್ ಫುಡ್ನ ನಾವು ಆಚೆ ತಿನ್ನೋದ್ರಿಂದ ನಾವು ಬೇಗನೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬ ಇದೆ. ಅದಕ್ಕೆ ನಾವೇನಾದರೂ ಫಸ್ಟ್ ನಾವು ಜಂಕ್ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು, ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಏನೇ ಜಂಕ್ ಫುಡ್ನ ನಾವು ತಿನ್ನಬೇಕು ಅಂತ ಆಚೆ ನೋಡುತ್ತೂ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು. ನಾವು ಜಂಕ್ ಫುಡ್ ತಿಂದಿರೋದನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಗಿ ನಮಗೆ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಜಂಕ್ ಫುಡ್ನ ಫಸ್ಟ್ ಪಾಯಿಂಟಲ್ಲಿ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ಪ್ರಾಪರ್ ಡಯಟ್ ಇರಬೇಕು. ಸೊ ನೀವು ತೊಗೊಳ್ಳೋ ಫುಡ್ಡಲ್ಲಿ ಕಂಪ್ಲೀಟಾಗಿ ಫ್ಯಾಟಿ ಕಂಟೆಂಟ್ ಇರೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ನಾವು ತಿನ್ನೋ ಫುಡ್ಡಲ್ಲಿ ಫ್ಯಾಟ್ ಇರಬಾರ್ದು. ಸೊ ಇವಾಗ ಬೇಸಿಕಲ್ಲಿ ನೋಡ್ಕೊಂಡ್ರೆ ಚೀಸಲ್ಲಂತೂ ತುಂಬ ಫ್ಯಾಟ್ ಇರುತ್ತೆ, ಮತ್ತು ಗೀಯಲ್ಲಿ ಕೂಡ ನಮಗೆ ತುಂಬ ಫ್ಯಾಟ್ ಇರುತ್ತೆ. ಸೊ ಈ ಥರ ಬಟರು ಇದನ್ನು ನಾವು ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಮ ಡಯಟಲ್ಲಿ ನಾವು ವೆಯ್ಟ್ ಲಾಸ್ ಆಗೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಈ ಥರ ಫ್ಯಾಟ್ ಇರೋ ಕಂಟೆಂಟ್ಸ್ನ ನಾವೇನು ಮಾಡಬೇಕು, ನಮ್ಮ ಡಯಟಿಂದ ಸ್ವಲ್ಪ ಅದನ್ನ ದೂರ ಇಡಬೇಕು. ಸೊ ಹಾಗೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ನಾವು ಡಯಟ್ ಮಾಡಬೇಕಾದ್ರೆ ಈ ಥರ ಫ್ಯಾಟಿ ಐಟಮ್ಸ್ನ ದೂರ ಇಟ್ಟವಾಗ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ನಂಬರ್ 3 ಏನು ಟಿಪ್ಪಪ್ಪ ಅಂದರೆ ನಾವು ಯೂಶ್ವಲಾಗಿ ನಾವು ಗ್ರೀನ್ ಟೀ ಕುಡಿಬೇಕು. ಸೊ ಗ್ರೀನ್ ಟೀ ಯಾವ ಥರ ಕುಡಿಬೇಕು ಏನಂತ ನಾನು ಹೇಳ್ತೀನಿ. ಆ್ಯಕ್ಚುಲಾಗಿ ನಾನು ಯೂಸ್ ಮಾಡೋ ಗ್ರೀನ್ ಟೀ ಬಂದು ಲಿಪ್ಟನ್ ಗ್ರೀನ್ ಟೀ. ಸೊ ನಮಗೆ ಲಿಪ್ಟನ್ ಗ್ರೀನ್ ಟೀ ಬಂದುಬಿಟ್ಟು ನಾನು ತೊಗೊಂಡಿರೋದು 3 ಫ್ಲೇವರ್ಸ್ ಆ್ಯಡ್ ಆಗಿದೆ. ಸೊ ವಿಚ್ ಈಸ್ ಜಿಂಜರ್, ಹಾಗೆ ತುಳಸಿ, ಮತ್ತು ರೆಡ್ ಸಾಲ್ಟ್, ಹಾಗೆ ಲೆಮನ್ 3 ಕಂಟೆನ್ ಆಗಿರೋದು ನಾನು ತೊಗೊಂಡಿದ್ದೀನಿ. ಇದು ಡಿಪ್ ಮಾಡೋದು. ಸೊ ಇದರಲ್ಲೇ ನಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಬರುತ್ತೆ. ಲೈಕ್ ನಿಮಗೆ 3 ಇಷ್ಟ ಆಗಿಲ್ಲ ಅಂದರೆ ಮಿಕ್ಸಡ್, ಸೊ ನೀವು ಲಿಪ್ಟನ್ನಲ್ಲೇ ಏನು ಮಾಡ್ಬೋದು, ಓನ್ಲಿ ಲೆಮನ್ ಫ್ಲೇವರ್ ತೊಗೋಬೋದು, ಇಲ್ಲ ಅಂದರೆ ಓನ್ಲಿ ಜಿಂಜರ್ ಫ್ಲೇವರ್ ತೊಗೋಬೋದು, ಇಲ್ಲ ಓನ್ಲಿ ತುಳಸಿ ತೊಗೋಬೋದು. ಆ ರೀತಿ ನೋಡಿ. ಬಟ್ ನಾನು 3 ಮಿಕ್ಸರ್ ತೊಗೊಂಡಿದ್ದೀನಿ, ಯಾಕಂದರೆ ಗ್ರೀನ್ ಟೀ ನಮಗೆ ವೆಯ್ಟ್ ಲಾಸ್ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಗ್ರೀನ್ ಟೀನ ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಗ್ರೀನ್ ಟೀನ ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂದರೆ 250 ml ಅಷ್ಟು ವಾಟರ್ ತೊಗೊಳ್ಳಿ, ಹಾಟ್ ವಾಟರ್ ಬಾಯ್ಲ್ ಮಾಡಿ 1 ಗ್ಲಾಸಲ್ಲಿ ಹಾಕ್ಕೊಳ್ಳಿ. ಸೊ ಇದು ಡಿಪ್ಸ್ ಇರುತ್ತೆ. ಸೊ ಡಿಪ್ನ ನಾವು ಅದನ್ನು ಒಂದು 2 ಮಿನಿಟ್ಸ್ ಡಿಪ್ ಮಾಡಿ ಅದನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ, ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಕೋತೀವಿ. ಸೊ ಬಿಫೋರ್ ಬ್ರೇಕ್ಫಾಸ್ಟ್ ಕನ್ಸ್ಯೂಮ್ ಮಾಡಬಾರ್ದು. ಸೊ ಬ್ರೇಕ್ಫಾಸ್ಟ್ ಮಾಡಿ 1 ಅವರ್ ನಂತರ ನಾವು ಇದನ್ನ ಕನ್ಸ್ಯೂಮ್ ಮಾಡಿಕೊಂಡ್ರೆ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ಡಯಟಲ್ಲಿದ್ದಾಗ ನಾವು ಗ್ರೀನ್ ಟೀನ ಫಾಲೋ ಮಾಡಬೇಕು. ಸೊ ಶುಗರ್ ಐಟಮ್ಸ್ನೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಬೇಕು, ಆವಾಗ ನಮಗೆ ಚೆನ್ನಾಗಿರುತ್ತೆ. ಸೊ ಶುಗರ್ ಐಟಮ್ಸ್ ಏನೇನು ಯಾವ ಥರ ಅಂತ ನಾನು ಶುಗರ್ ಐಟಮ್ಸ್ ಯಾವ ಥರ ಅದನ್ನು ಯಾವ ಥರ ನಾವು ಅವಾಯ್ಡ್ ಮಾಡ್ಕೊಬೇಕು ಅಂದರೆ, ಇವಾಗ ನಾವು ಶುಗರ್ ಐಟಮ್ಸ್ ಅಂದರೆ ನಮಗೆ ಫಸ್ಟ್ ಮೇಯ್ನ್ ತಿಂಗಕ್ಕೆ ಬರೋದು ನಮಗೆ ಜಿಲೇಬೀಸ್, ಈ ಥರ ಸ್ವೀಟ್ ಐಟಮ್ಸು. ಸೊ ನಾವು ಬೇಕ್ರಿ ಫುಡ್ಸ್ ಅನ್ನೋದನ್ನ ಅವಾಯ್ಡ್ ಮಾಡಬೇಕು. ಸೊ ನಾವು ಬೇಕ್ರಿ ಫುಡ್ಸ್ನ ಅವಾಯ್ಡ್ ಮಾಡಿದ್ರೆ ಅದರಲ್ಲಿ ತುಂಬ ಗೀ ಇರುತ್ತೆ, ಶುಗರ್ ಆಗಲಿ, ಜಾಗ್ರಿ ಆಗಲಿ, ಈ ಥರ ಎಲ್ಲ ತುಂಬಾ ಆ್ಯಡ್ ಮಾಡಿರ್ತಾರೆ. ಸೊ ಅದು ನಮಗೆ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾವು ಒಂದು ಪ್ರಾಪರ್ ಕಡೆ ಇವಾಗ ಡಯಟ್ ಮಾಡ್ತಿರ್ತೀವಿ. ಸೊ ಡಯಟ್ ಮಾಡ್ತಾ ಇರೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಸ್ವೀಟ್ ತಿನ್ನಬೇಕು, ಮತ್ತು ಸ್ವೀಟ್ ತಿಂತೀವಿ, ಮತ್ತು ವೆಯ್ಟ್ ಗೇನ್ ಆಗ್ತೀವಿ. ಅಯ್ಯೋ ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ, ಸೊ ಅದಕ್ಕೆ ನಾವು ಪ್ರಾಪರ್ ಡಯಟಲ್ಲಿ ಇದ್ದಾಗ ನಾವು ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡುತ್ತೆ ಇರುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಆವಾಗ ನಮ್ಗೆ ಏನಾಗುತ್ತೆ, ವೆಯ್ಟ್ ಲಾಸ್ ಅನ್ನೋದು ನಮಗೆ ಕಮ್ಮಿ ಆಗುತ್ತೆ. ಸೊ ಆಮೇಲೆ ಪ್ರಾಪರ್ ಎಕ್ಸಸೈಸ್ ಇರಬೇಕು. ಡೈಲಿ 30 to 40 ಮಿನಿಟ್ಸ್ ನೀವು ರೊಟೀನ್ ಎಕ್ಸಸೈಸ್ ಇಟ್ಕೊಳ್ಳಿ. ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಅಂದರೆ ಒಂದು 5 to 10 ಮಿನಿಟ್ಸ್ ಸ್ಕಿಪ್ಪಿಂಗ್ ಆಡಿ. ಸೊ ಸ್ಕಿಪ್ಪಿಂಗ್ ಆಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಫ್ಯಾಟಿ ಕಂಟೆಂಟ್ಸ್ ಎಲ್ಲನೂ ಹೊರಟೋಗುತ್ತೆ. ಸೊ ನೀವು ಎಕ್ಸಸೈಸ್ಗಾದರೂ ಟೈಮ್ ಕೊಡಿ, ಇಲ್ಲ ಸ್ಕಿಪ್ಪಿಂಗಾದರೂ ಟೈಮ್ ಕೊಡಿ. ಸೊ ಜಸ್ಟ್ ಒಂದು 5 to 10 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡೋದ್ರಿಂದ ಕೂಡ ನಮ್ಮ ಬಾಡಿಲಿರೋ ಫ್ಯಾಟ್ ಕಂಟೆಂಟ್ಸ್ ಆಗಿ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಯಾವಾಗಲೂ ಡಯಟಲ್ಲಿ ಇದ್ದಾವಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ
ಡಯಟಲ್ಲಿ ಇದ್ದು ನಾವು ವೆಯ್ಟ್ ಲಾಸ್ ಮಾಡಬೇಕಾದಾಗ ನಾವು ಈ ಥರ ಫ್ಯಾಟಿ ಐಟಮ್ಸ್ ತೊಗೊಳ್ಳೋದಾಗಲಿ, ಬೇಕ್ರಿ ಫುಡ್ಸ್ ತೊಗೊಳ್ಳೋದಾಗಲಿ, ಇದೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ನಾವು ವೆಯ್ಟ್ ಲಾಸ್ ಆಗೋಲ್ಲ. ಸೊ ಅವ್ನು ಅಂತ ಅಯ್ಯೋ ಇಷ್ಟೆಲ್ಲ ಮಾಡಿ ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಎಲ್ಲ ನಾವು ಟಿಪ್ಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗ್ತೀವಿ. ಸೊ ಅದಕ್ಕೆ ಫ್ರೆಂಡ್ಸ್, ಯಾವಾಗ ನಾವು ವೆಯ್ಟ್ ಲಾಸ್ ಆಗಬೇಕಾದ್ರೆ ಟಿಪ್ಸ್ನ ಫಾಲೋ ಮಾಡಿ, ಪ್ಲಸ್ ಪ್ರಾಪರ್ ಎಕ್ಸಸೈಸ್ ಇಟ್ಕೊಳ್ಳಿ, ಆ್ಯಂಡ್ ಹಾಗೆ ಗ್ರೀನ್ ಟೀನ ಮ್ಯಾನೇಜ್ ಮಾಡಿ. ಸೊ ನಿಮಗೆ ಗ್ರೀನ್ ಟೀ ಕಹಿ ಕಹಿ ಅನಿಸಿದ್ರೆ ಲೈಟಾಗಿ ಒಂದು ಸ್ವಲ್ಪ ಹನಿನ ಕೂಡ ಆ್ಯಡ್ ಮಾಡ್ಕೊಂಡು ಕುಡೀರಿ. ಸೊ ಆವಾಗಿಂದ ನೀವು ಗ್ರೀನ್ ಟೀನ ಕುಡಿಯೋಕ್ಕೆ ಡೈಲಿ ರೊಟೀನ್ ಇಟ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆಯದು ಗ್ರೀನ್ ಟೀ ಅನ್ನೋದು. ಗ್ರೀನ್ ಟೀ ಇವನ್ ಫ್ಯಾಟಿ ಬರ್ನ್ ಮಾಡೋದಷ್ಟೇ ಅಲ್ಲ, ನಮ್ಮ ಫೇಸ್ನ ಕೂಡ ಗ್ಲೋ ಮಾಡುತ್ತೆ, ಸ್ಕಿನ್ ಅಂತೂ ತುಂಬ ಒಳ್ಳೆಯದು. ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ನೀವು ವೆಯ್ಟ್ ಲಾಸ್ ಆಗಬೇಕಾದ್ರೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗ್ತೀರಾ. ಆ್ಯಂಡ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.